उत्पत्ति स्थिति संहाराः नियतिर्ज्ञानमावृतिः बन्धमोक्षौ च पुरुषात् यस्मात् स हरिरेकराट्। विष्णुपत्नी महामाये महापुरुषलक्षणे प्रिये थामे महाभागे लोकमातर नमोस्तुते। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। उमावैवाक् समुत्तिष्ठा मनोरुद्र उदाहृतः तदेतन् मिथुनं ज्ञात्वा न दाम्पत्याद् विहीयते। ಶ್ರೀ ಗುರುಭ್ಯೋ ನಮಃ. ಭಾಗವತದಲ್ಲಿ 2ನೇ ಸ್ಕಂದದ 5ನೇ ಅಧ್ಯಾಯದ 17ನೇ ಶ್ಲೋಕವನ್ನ ನಾವು ಇವತ್ತು ನೋಡಬೇಕು. ಸ್ವಯಂ ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿಸ್ತಾನೆ. ಅವನ ಪ್ರೇರಣೆಯಿಂದ ನಾನು ಜಗತ್ತನ್ನ ಸೃಷ್ಟಿಸ್ತೀನಷ್ಟೇ ಅಂತನ್ನೋದನ್ನ ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳ್ತಾ ಇದ್ದಾನೆ. ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯಾಕಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷೆಯೇವ ಅಭಿಚೋದಿತಃ ಅಂತ ಆ ಶ್ಲೋಕ. ಏನದರ ತಾತ್ಪರ್ಯ ಅನ್ನೋದನ್ನ ಈಗ ನಾವು ನೋಡಬೇಕು. ಆ ಭಗವಂತ ಮೂಲ ಪ್ರಕೃತಿಯನ್ನ ಪ್ರವೇಶಿಸ್ತಾನೆ. ಮೂಲ ಪ್ರಕೃತಿಯನ್ನು ಪ್ರವೇಶಿಸಿ ತಾನು ನಿರ್ವಿಕಾರನಾಗೇ ಇರ್ತಾನೆ. ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡುವಾಗ ಕೂಡ ಮೂಲ ಪ್ರಕೃತಿಯನ್ನು ಪ್ರವೇಶಿಸಿ ಆ ಪ್ರಕೃತಿಯನ್ನು ಪ್ರಚೋದಿಸಿ ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಮೂಲಕ ಈ ಜಗತ್ತನ್ನೆಲ್ಲ ಸೃಷ್ಟಿಸುವಾಗ ಅವನು ತಾನು ನಿರ್ವಿಕಾರನಾಗಿರ್ತಾನೆ. ಮತ್ತೆ ಸೃಷ್ಟಿಕರ್ತನಾದಂತಹ ನನಗೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅವನು ಒಂದು ಪ್ರೇರಣೆ ಕೊಡ್ತಾನೆ. ಅವನು ನನ್ನೊಳಗಿದ್ದು ಈ ಸೃಷ್ಟಿಯನ್ನು ಮಾಡಿಸಿದ್ರೆ ಆವಾಗ ನಾನು ಸೃಷ್ಟಿ ಮಾಡ್ತೇನೆ ಅಷ್ಟೆ. ಅದು ಬಿಟ್ಟು ನನಗೆ ಪ್ರತ್ಯೇಕವಾಗಿ ಇದನ್ನು ಮಾಡುವಂತಹ ಶಕ್ತಿ ಏನಿಲ್ಲ ಅಂತ ಅದರ ತಾತ್ಪರ್ಯ. ನೀನು ಸೃಷ್ಟಿ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ಅಂತ ನಾರದನೊಂದು ಜಿಜ್ಞಾಸೆ ಇರ್ತದೆ. ಆ ಜಿಜ್ಞಾಸೆಗೆ ಅನುಗುಣವಾಗಿ ಈ ಉತ್ತರ ಈಗ ನಾವು ನೋಡ್ತಾ ಇರುವಂತಹ ಉತ್ತರ. ಅಲ್ಲಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿರುವಂತಹ ವಿಶೇಷ ವಿಷಯಗಳನ್ನೇನು ನೋಡಬೇಕಾದಿಲ್ಲ. ತಸ್ಯಾಪಿ ದ್ರಷ್ಟು ಈಶಸ್ಯ ಕೂಟಸ್ಥಸ್ಯ ಅಖಿಲಾತ್ಮನಃ ಅಂತ ಷಷ್ಠಿ ವಿಭಕ್ತಿ ಇದೆಯಲ್ಲ, ಆ ಷಷ್ಠಿ ವಿಭಕ್ತಿಗೆ ತೃತೀಯ ಅಂತ ಅರ್ಥ. ಅವನಿಂದ ಸೃಷ್ಟಿಸಲ್ಪಡುವ ದ್ರಷ್ಟಾರನಾದ ನಿರ್ವಿಕಾರನಾದ ಸರ್ವಾಂತರ್ಯಾಮಿಯಾದ ಆ ಭಗವಂತನಿಂದ ಸೃಷ್ಟಿಸಲ್ಪಡುವಂತಹ ಈ ಜಗತ್ತನ್ನ ನಾನು ಕೂಡ ಸೃಷ್ಟಿಸ್ತಾ ಇದ್ದೇನೆ. ಅವನಿದಕ್ಕೆ ಪ್ರಧಾನ ಕಾರಣನಾಗಿದ್ದರೆ ನಾನು ಅದಕ್ಕೆ ಕೇವಲ ಅಂಗನಾಗಿದ್ದೇನೆ. ತೇನ ಸೃಜ್ಯಮೇವ ಸೃಷ್ಟುಂ ಯೋಗ್ಯತಾ ಆಪಾದಿತಮೇವ. ಅವನು ಸೃಷ್ಟಿ ಮಾಡಿದ್ದಾನೆ. ಸರ್ಜನೋನ್ಮುಖೀಕೃತಮೇವ, ನನ್ನನ್ನು ಆ ಸೃಷ್ಟಿಯಲ್ಲಿ ಅಂಗವನ್ನಾಗಿ ಮಾಡಿಕೊಂಡು ಸೃಷ್ಟಿ ಕಾರ್ಯಕ್ಕೆ ನನ್ನನ್ನು ಉನ್ಮುಖನನ್ನಾಗಿ ಮಾಡಿದ್ದಾನೆ. ಹೀಗೆ ಕೃಪಾ ಕಟಾಕ್ಷೇಣ ಅಭಿಚೋದಿತ ಪ್ರೇರಿತ ಏವ. ಅವನು ನನ್ನ ಕಡೆ ಕೃಪಾ ಕಟಾಕ್ಷದಿಂದ ಒಂದು ಬಾರಿ ನೋಡಿದರೆ ಅಹಂ ಈಕ್ಷೆಯೇ ಇವ, ಈಕ್ಷಾ ಅಂದ್ರೆ ಅವನ ನೋಟ, ಆ ನೋಟದಿಂದ ಪ್ರೇರಿತನಾದಂತಹ ನಾನು ಕೂಡ ಈ ಜಗತ್ತನ್ನು ಸೃಷ್ಟಿಸ್ತೀನಿ ಅಂತ ಅದರ ತಾತ್ಪರ್ಯ. ಸ್ವಯಂ ಅವಿಕಾರ ಏವ ಕಾರ್ಯಕಾರಣಾದಿಕಂ ಸೃಷ್ಟ್ವಾ ಪ್ರವಿಶ್ಯ. ಕಾರ್ಯ ಈ ಜಗತ್ತು, ಕಾರಣ ಪ್ರಕೃತಿ, ಅವುಗಳೆಲ್ಲವನ್ನೂ ಕೂಡ ಅವನು ಒಳಗೆ ಪ್ರವೇಶಿಸಿದ್ದಾನೆ. ಮತ್ತೆ ಇಷ್ಟಾದರೂ ಕೂಡ ಸ್ವಯಂ ಅವಿಕಾರ ಏವ, ತಾನು ಮಾತ್ರ ವಿಕಾರರಹಿತನಾಗಿದ್ದಾನೆ. ಅಂಥ ಈ ಭಗವಂತನ ಕೈಯಲ್ಲಿ ನಾನೊಬ್ಬ ಅಂಗ ಮಾತ್ರ ಆಗಿದ್ದೇನೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ಕೊತಾ ಇದ್ದಾನೆ. ಇಲ್ಲಿ ಬೇರೆ ಎಲ್ಲ ವ್ಯಾಖ್ಯಾನಕಾರರು ಕೂಡ ಇದೇ ಅರ್ಥವನ್ನು ಹೇಳಿರೋದ್ರಿಂದ ಆ ಬೇರೆ ವ್ಯಾಖ್ಯಾನಕಾರರ ಅಭಿಪ್ರಾಯಗಳನ್ನು ಇಲ್ಲಿ ನಾವು ಸೇರಿಸಿಕೊಳ್ಬೇಕಾದಂತಹ ಅಗತ್ಯನೂ ಏನಿಲ್ಲ. ಆದರೆ ಕೆಲವು ಪಾಠಗಳಲ್ಲಿ ಈ ಶ್ಲೋಕ ಕೇಳಿ ಬರ್ತದೆ, ಕೆಲವು ಕಡೆ ಕೇಳಿ ಬರೋದಿಲ್ಲ. ಈಕ್ಷಾ ಅಂದರೆ ಕಟಾಕ್ಷ. ವೀರರಾಘವರ ಮತ್ತು ಶ್ರೀಧರರು ಮೊದಲಾದವರ
ದೃಷ್ಟಿಯಲ್ಲಿ. ಕೂಟಸ್ಥ ಅಂದ್ರೆ ನಿರ್ವಿಕಾರ. ಅವನ ಈಕ್ಷಾ ಅಂದ್ರೆ ಒಂದು ಕಡೆ ಕೃಪಾ ಕಟಾಕ್ಷ ಅಂತ ಶ್ರೀಧರರು ಅರ್ಥ ಮಾಡಿದ್ರೆ, ಅದಕ್ಕೆ ವೀರರಾಘವರು ಸಂಕಲ್ಪ ರೂಪ ಜ್ಞಾನೇನೈವ, ಅವನ ಸಂಕಲ್ಪವೆಂಬ ಜ್ಞಾನದ ಮೂಲಕ ನಾನು ನೋಡಲ್ಪಟ್ಟಾಗ, ಅದರ ಮೂಲಕ ನನಗವನು ಪ್ರೇರಣೆ ಒದಗಿಸಿದಾಗ ನಾನು ಸೃಷ್ಟಿ ಮಾಡ್ತೇನೆ. ಹೀಗಾಗಿ ಅವನು ಪ್ರಯೋಜಕನಾದಂತಹ ಭಗವಂತ ನನ್ನನ್ನು ಪ್ರಯೋಜನನ್ನಾಗಿ ಮಾಡಿಕೊಂಡು, ಅಂದರೆ ಅವನು ಪ್ರೇರಕ, ನಾನು ಪ್ರೇರ್ಯ, ಹೀಗೆ ಆ ಜಗತ್ತನ್ನು ನಾನು ಸೃಷ್ಟಿಸ್ತೀನಷ್ಟೇ ಅಂತ ಚತುರ್ಮುಖ ಬ್ರಹ್ಮನ ಅಭಿಪ್ರಾಯ. ಇದು ಯಾದವಾರ್ಯರ ಮತ್ತೆ ವಿಜಯಧ್ವಜರ ಅಭಿಪ್ರಾಯ ನಾವು ನೋಡಿದಂತಾಯಿತು. ಇನ್ನು ಮುಂದೆ ಕಾರ್ಯಕಾರಣಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ ಬದ್ಧಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಹ ಅನ್ನುವಂಥ 19ನೇ ಶ್ಲೋಕ. ಈ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಿವೆಲ್ಲ. ನಮಗೆ ಭಾಗವತ ಹೇಳುವಂತೆ ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ ಈ 3 ಗುಣಗಳು ಈ ಜೀವನನ್ನ ದೇಹದಲ್ಲಿ ಬದ್ಧನನ್ನಾಗಿ ಮಾಡ್ತವೆ ಅಂತ ಭಗವದ್ಗೀತಾದಲ್ಲಿ ಬಂದಿದೆ. ಅವು ಕಟ್ಟಿ ಹಾಕ್ತವೆ ಅಂದ್ರೆ ಹೇಗೆ ಕಟ್ಟಿ ಹಾಕ್ತವೆ? ಸತ್ವಗುಣವೂ ಕೂಡ ನಮ್ಮನ್ನು ಕಟ್ಟಿ ಹಾಕುವುದು ಅಂದ್ರೆ ಹೇಗೆ? ರಜೋಗುಣ ನಮ್ಮನ್ನ ಕಟ್ಟಿ ಹಾಕಬಹುದು, ತಮೋಗುಣ ನಮ್ಮನ್ನು ಕಟ್ಟಿ ಹಾಕಬಹುದು. ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕುವುದು ಅಂದ್ರೆ ಏನರ್ಥ? ಅದನ್ನೆಲ್ಲ ಈ ಶ್ಲೋಕದಲ್ಲಿ ತೋರಿಸ್ತಾರೆ. ಈ ಸತ್ವಗುಣ ನಾನು ಸುಖಿಯಾಗಿದ್ದೇನೆ ಅಂತ ಒಂದು ಅಭಿಮಾನವನ್ನು ಹುಟ್ಟಿಸ್ತದೆ ಜೀವನಿಗೆ. ಆದ್ರಿಂದ ನಾವು ಈ ಸಂಸಾರದಲ್ಲಿ ಸತ್ವ, ರಜಸ್ಸು, ತಮೋ ಗುಣಗಳಿಗೆ ಏನು ಬದ್ಧರಾಗಿದ್ದೇವಲ್ಲ, ಈ ಎಲ್ಲಾ ಗುಣಗಳು ಕೂಡ ನಮ್ಮನ್ನು ಬಂಧಿಸಿಯೇ ಬಂಧಿಸ್ತವೆ. ಸತ್ವಗುಣವೂ ನಮ್ಮನ್ನು ಬಂಧಿಸ್ತದೆ. ಪಂಚ ಜ್ಞಾನೇಂದ್ರಿಯಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಆ ಸತ್ವಗುಣ ನಮ್ಮನ್ನ ಬಂಧಿಸ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಭಾಗವತ ತಾತ್ಪರ್ಯದ ಆಧಾರ ಇದೆ. ಮೂಲ ಶ್ಲೋಕ ಮಾತ್ರ ನೋಡಿದ್ರೆ ನಮಗೆ ವಿಶೇಷ ಅರ್ಥ ಆಗ್ಲಿಕ್ಕಿಲ್ಲ. ಆದರೆ ಭಾಗವತ ತಾತ್ಪರ್ಯದ ಆಧಾರದಿಂದ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಈ 19ನೇ ಶ್ಲೋಕವನ್ನ ನಾವು ಮುಂದೆ ನೋಡ್ತೀವಿ. ಅದಕ್ಕಿಂತ ಮುಂಚೆ ಆ 18ನೇ ಶ್ಲೋಕ ನಾವು ನೋಡಬೇಕು. ಸತ್ವ, ರಜಸ್ಸು, ತಮಸ್ಸು 3 ಗುಣಗಳನ್ನು ಸ್ವೀಕಾರ ಮಾಡ್ತಾನೆ. ಆ 3 ಗುಣಗಳು ಕೂಡ ಹೇಗೆ ಬಂಧಿಸ್ತವೆ ಅಂತ ಅನ್ನೋದನ್ನು 19ನೇ ಶ್ಲೋಕ ಹೇಳ್ತದೆ. 18ನೇ ಶ್ಲೋಕ ಆ ಗುಣಗಳನ್ನು ಅವನು ಪ್ರತ್ಯೇಕವಾಗಿ ಸ್ವೀಕಾರ ಮಾಡ್ತಾನೋ ಒಟ್ಟಿಗೆ ಸ್ವೀಕಾರ ಮಾಡ್ತಾನೋ ಅಂತ ಅನ್ನೋದನ್ನು ಹೇಳ್ತದೆ. ಅಂತೂ ಭಗವಂತನ ಕೈಯಲ್ಲಿರುವಂತಹ ಈ 3 ಗುಣಗಳು ಅವು ಹಗ್ಗದಂತೆ ನಮ್ಮೆಲ್ಲರನ್ನು ಕಟ್ಟಿ ಹಾಕಿವೆ ಅಂತ ಅನ್ನೋದನ್ನು 19ನೇ ಶ್ಲೋಕ ಹೇಳ್ತದೆ. 18ನೇ ಶ್ಲೋಕ ಆ 3 ಗುಣಗಳನ್ನು ಅವನು ಸ್ವೀಕಾರ ಮಾಡ್ತಾನೆ ಅಂತ ಅನ್ನೋದನ್ನ ವರ್ಣನೆ ಮಾಡ್ತದೆ. ಇಲ್ಲಿ ಈ ಹಿಂದೆ ಬಂದಿತ್ತು, ನಾರದರು ಪ್ರಶ್ನೆ ಮಾಡಿದ್ರು, ಈ ಚತುರ್ಮುಖ ಬ್ರಹ್ಮನೇ ಕರ್ತೃ ಅಂತ ಅವರು ಒಂದು ಬಾರಿ ತನ್ನ ಮುಖದಿಂದ ಹೇಳಿದರು. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ನಾನು ಕರ್ತೃವಲ್ಲ, ಭಗವಂತನೇ ಕರ್ತೃ. ಹಾಗಾದ್ರೆ ಈ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು. ರಾಜ ಅದನ್ನು ಕೇಳಿದ್ದ. ರಾಜ ಕೇಳಿದಂತೆ ಅದನ್ನು ನಾರದ ಚತುರ್ಮುಖ ಬ್ರಹ್ಮನನ್ನು ಕೇಳಿದ್ದ. ಆದ್ರಿಂದ ಈ ಒಂದು ಮೂಲಭೂತವಾದ ಪ್ರಶ್ನೆ ರಾಜ ಪರೀಕ್ಷಿತ್ ಕೇಳಿದ್ದು, ನಾರದ ಅದನ್ನು ಚತುರ್ಮುಖ ಬ್ರಹ್ಮನ ಎದುರಿಗೆ ಕೇಳಿದ್ದ. ಅಂತೂ ಮೂಲತಃ ಕಥೆಯ ದೃಷ್ಟಿಯಿಂದ ಮೂಲತಃ ನಾರದರೇ ಕೇಳಿದ್ದು. ಆಮೇಲೆ ಬಂದವನು ಪರೀಕ್ಷಿತ, ಅವನು ಕೂಡ ಕೇಳಿದ್ದ. ಅಂತೂ ನಾರದರು ಚತುರ್ಮುಖ ಬ್ರಹ್ಮನನ್ನು ಕೇಳಿದ ಒಂದು ಪ್ರಶ್ನೆ, ಮತ್ತೆ ಈ ಪರೀಕ್ಷಿತ ಶುಕಾಚಾರ್ಯನ ಕೇಳಿದ ಪ್ರಶ್ನೆ, ಅವೆರಡಕ್ಕೂ ಕೂಡ ಇಲ್ಲಿ ಉತ್ತರ ಇದೆ. ನಾರದಾಯ ಇತಿ ಪೃಚ್ಛತೆ ಅಂತ ಹಿಂದೆ ಬಂದಿದೆ. ಅಂತೂ ನಾರದ ಕೇಳಿದ್ದು, ಪರೀಕ್ಷಿತ್ ಕೇಳಿದ್ದು, ಎರಡೂ ಪ್ರಶ್ನೆ ಇಲ್ಲಿ ಮುಂದುವರಿತದೆ. ಅದೇನು? ತಥಾಚ ಯುಗಪತ್ ಕ್ರಮಶೋಪಿ ವಾ ಇತ್ಯಸ್ಯ ಪ್ರಶ್ನಸ್ಯ ಪರಿಹಾರ ಯಥಾ ಸ್ಯಾತ್ ತಥಾ ಪ್ರಾಗುಕ್ತಂ. ಎಲ್ಲಾ ಗುಣಗಳನ್ನು ಒಟ್ಟಿಗೆ ಸ್ವೀಕಾರ ಮಾಡ್ತಾನೆ ಅಥವಾ ಪ್ರತ್ಯೇಕವಾಗಿ ಸ್ವೀಕಾರ ಮಾಡ್ತಾನ ಅಂದ್ರೆ, ಕೆಲವು ಬಾರಿ ಒಟ್ಟಿಗೆ ಸ್ವೀಕಾರ ಮಾಡ್ತಾನೆ, ಕೆಲವು ಬಾರಿ ಪ್ರತ್ಯೇಕವಾಗಿ ಸ್ವೀಕಾರ ಮಾಡ್ತಾನೆ ಅಂತಂದ್ರ ತಾತ್ಪರ್ಯ. ಅದಕ್ಕೆಲ್ಲ ಒಂದು
ಪ್ರಮಾಣ ಇದೆ. ಆ ಪ್ರಮಾಣದ ಆಧಾರದಿಂದ ಅದನ್ನು ನಾವು ತಿಳ್ಕೊಳ್ಬೇಕು. ನಿತ್ಯಂ ಗೃಹೀತಾ ಸತ್ವಾದ್ಯಾ, ಸತ್ವ ರಜಸ್ಸು ತಮಸ್ಸು 3 ಗುಣಗಳು ಯಾವತ್ತೂ ಕೂಡ ಅವನ ಅಧೀನದಲ್ಲೇ ಇವೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಅವನ ಅಧೀನದಲ್ಲಿ ಇಲ್ಲದೇ ಇರುವುದು ಯಾವುದಿದೆ? ನಾವು ಅದನ್ನು ಹಿಂದೆ ನೋಡಿದ್ದೇವೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇ ಭವ. ಪ್ರತಿಯೊಂದು ಕೂಡ ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ, ಹೀಗೆ ಪ್ರತಿಯೊಂದು ಕೂಡ ಅವನ ಅಧೀನದಲ್ಲೇ ಇರೋದು. ಅವನ ಅಧೀನದಲ್ಲಿ ಇಲ್ಲದೇ ಇರುವುದು ಯಾವುದಿದೆ? ಅವನು ತನ್ನ ಕೈಯಿಂದ ಅದನ್ನು ಬಿಟ್ಟದ್ದು ಯಾವುದಿದೆ? ಯಾವತ್ತೂ ಬಿಟ್ಟೇ ಇಲ್ಲ. ಆದ್ದರಿಂದ ಅವನೇ ಅದನ್ನು ಯಾವತ್ತೂ ಅನಾದಿ ಕಾಲದಿಂದಲೂ ಬಿಡ್ಕೊಂಡೇ ಇದ್ದಾನೆ. ಅದನ್ನೇ ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಹೇಳ್ತದೆ. ನಿತ್ಯಂ ಗೃಹೀತಾ ಸತ್ವಾದ್ಯಾ ಸ್ಥಿತ್ಯಾದಿಷು ವಿಶೇಷತಃ. ಸತ್ವರಜಸ್ಸು ತಮಸ್ಸು ಅನ್ನೋ 3 ಗುಣಗಳನ್ನು ಅವನು ನಿತ್ಯವೂ ಹಿಡ್ಕೊಂಡೇ ಇದ್ದಾನೆ. ಈ ಸ್ಥಿತಿ, ಪಾಲನೆ, ನಾಶ ಪ್ರಸಂಗ ಬಂದಾಗ ವಿಶೇಷವಾಗಿ ಅದನ್ನು ಹಿಡ್ಕೋತಾನೆ. ಹಾಗಾಗಿ ಯುಗಪತ್ ಕ್ರಮಶಶ್ಚೈವ ಗೃಹ್ಣಾತಿ. ಕೆಲವೊಮ್ಮೆ ಒಟ್ಟಿಗೆ ಆ 3 ಗುಣಗಳನ್ನು ತಗೊಳ್ತಾನೆ, ಇನ್ನು ಕೆಲವು ಬಾರಿ ಪ್ರತ್ಯೇಕವಾಗಿಯೂ ಅವುಗಳನ್ನು ತಗೋತಾನೆ. ಕ್ರಮಶಶ್ಚೈವ ಗೃಹ್ಣಾತಿ ಭಗವಾನ್ ಸ್ವಯಂ ಅಂತಿದು ಬ್ರಹ್ಮಪುರಾಣದಲ್ಲಿ, ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂಥ ಮಾತು. ವಿಭೋಹೋ ಮಾಯೆಯ ಇಚ್ಛೆಯ, ಅಲ್ಲಿ ಮಾಯಾ ಅಂತ ಇಲ್ಲಿ ಶಬ್ದ ಬಂದಿದೆ. ಇಲ್ಲಿ ಮಾಯಾ ಅಂದರೆ ಭಗವಂತನ ಇಚ್ಛೆ ಅಂತ ಅರ್ಥ. ಆ ಇಚ್ಛೆಯಿಂದ ಸ್ಥಿತ್ಯಾದಿಗಳಿಗೆ ಕಾರಣವಾದದ್ದು ಈ ಗುಣಗಳು, ಅವುಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ. ಇದನ್ನ ಯಾದವಾರರು ತಮ್ಮ ವ್ಯಾಖ್ಯಾನದಲ್ಲಿ ವಿವರಿಸಿದ್ದಾರೆ. ಅದಕ್ಕನುಸಾರವಾಗಿ ಆ ಭಾಗವತ ತಾತ್ಪರ್ಯದಲ್ಲಿ ಏನು ಬಂದಿದೆ ಅದನ್ನು ಅವರು ವಿವರಿಸಿದ್ದನ್ನು ನಾವು ನೋಡಬೇಕು. ಇದಾನೀಂ ಯುಗಪತ್ ಕೇಶಾಂಚಿತ್ ಸೃಷ್ಟಿ ಸಮಯ ಏವ ಕೇಶಾಂಚಿತ್ ಸ್ಥಿತಿ ಅನ್ಯೇಷಾಂ ಲಯಸ್ಯ ಚ ದರ್ಶನಾತ್. ಈಗ ಈ ಸದ್ಯ ನಾವೇನು ವರ್ತಮಾನ ಕಾಲದಲ್ಲಿದ್ದೇವೆ, ಈ ಒಂದು ಕಾಲದಲ್ಲಿ ಕೆಲವರಿಗೆ ಸೃಷ್ಟಿ ನಡೆದಿದೆ, ಕೆಲವರು ಹುಟ್ಟುತ್ತಾ ಇದ್ದಾರೆ, ಕೆಲವರನ್ನ ಭಗವಂತ ಪಾಲಿಸ್ತಾ ಇದ್ದಾನೆ, ಅದು ನಮ್ಗೆ ಗೊತ್ತಿದೆ. ಕೆಲವರನ್ನ ಅವನು ನಾಶಪಡಿಸ್ತಾ ಇದ್ದಾನೆ, ಅವರು ಸಾಯ್ತಾ ಇದ್ದಾರೆ. ಸಾಯುವುದು ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿಯೇ ಸಾಯ್ತಿದ್ದಾರೆ. ಅಂತೂ ಇವೆಲ್ಲವೂ ಕೂಡ ಈಗ ನಡೆದಿವೆ. ಈಗ ನಡೆದಿರುವಾಗ ಇವೆಲ್ಲವನ್ನು ಕೂಡ ಭಗವಂತ ಏಕಕಾಲದಲ್ಲಿ ಮಾಡ್ತಿರುವುದರಿಂದ 3 ಒಟ್ಟಿಗೆ ತಗೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಇದನ್ನ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದು, ಪ್ರತ್ಯೇಕಿಸಿ ತಿಳ್ಕೊಳ್ಳುವುದು, ಸ್ಪಷ್ಟವಾಗಿ ತಿಳ್ಕೊಳ್ಳುವುದು ಅಂದ್ರೆ ಹೀಗೆ. ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಈಗ 51ನೇ ವರ್ಷ ನಡೆದಿದೆ. ಸೃಷ್ಟಿಯ ಆರಂಭ ಆಗುವಾಗ ಒಂದು ಅವನ ಪ್ರಕ್ರಿಯೆ ಬೇರೆ ಇತ್ತು. ಆವಾಗ ಕೇವಲ ರಜೋಗುಣ ಸಾಕದಕ್ಕೆ ಸೃಷ್ಟಿ ಮಾಡಲಿಕ್ಕೆ. ಮತ್ತೆ ಚತುರ್ಮುಖ ಬ್ರಹ್ಮನ ಆಯುರ್ಮಾನವು ಪೂರ್ಣಗೊಂಡಾಗ ಏನು ಮಹಾಪ್ರಳಯ ಆಗ್ತದೆ, ಆವಾಗ ತಮೋಗುಣ ಒಂದೇ ಸಾಕು. ಅಲ್ಲಿ ಅವುಗಳನ್ನು ಪ್ರತ್ಯೇಕವಾಗಿ ತಗೋತಾನೆ. ಇದನ್ನು ಗಮನಿಸಬೇಕು ನಾವು. ಈಗ ಚತುರ್ಮುಖ ಬ್ರಹ್ಮನ 50 ವರ್ಷದ ಹಿಂದೆ ಕೇವಲ ರಜೋಗುಣವನ್ನು ತಗೊಂಡಿದ್ದ. ಇನ್ನು 50 ವರ್ಷದ ನಂತರ ಕೇವಲ ತಮೋಗುಣವನ್ನು ಕೈಗೆ ತಗೋತಾನೆ. ಆದರೆ ಈಗ ನಡುವಿಂದು ಪಾಲನ ಕಾಲ ಅಂತ ಕರೆಸ್ಕೋತದಲ್ಲ, ಇದು ಸೃಷ್ಟಿ ಆಗಿ ಹೋಗಿದೆ, ಸ್ಥೂಲ ಸೃಷ್ಟಿ ಆಗಿ ಹೋಗಿದೆ. ಈಗ ಪಾಲನ ನಡೆದಿದೆ, ಮಹಾಸೃಷ್ಟಿ ಇನ್ನು ಮುಂದೆ ಬರೋದಿದೆ. ಈಗೇನು ಪಾಲನ ನಡೆದಿದೆಯಲ್ಲ, ಪಾಲನದಲ್ಲೇ ಮತ್ತೆ ಸೃಷ್ಟಿ, ಪಾಲನ, ನಾಶ ಇವು ನಡೆದಿದೆ. ಯಾಕೆಂದ್ರೆ ಈ ಕಾಲದಲ್ಲಿ ಕೂಡ ಕೆಲವರು ಹುಟ್ಟುತ್ತಾ ಇದ್ದಾರೆ. ಈ ಸೃಷ್ಟಿಯ ಆರಂಭದಲ್ಲಿ ಒಂದು ಬಾರಿ ಚತುರ್ಮುಖ ಬ್ರಹ್ಮನ ಮುಷ್ಟಿಯಿಂದ ನಾವು ಹೊರಗೆ ಬಂದೆವು. ಈಗ ಮತ್ತೆ ನಾವು ಹುಟ್ಟುತ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಇದೊಂದು ಸೃಷ್ಟಿಯೇ ನಮಗೆ. ಅದರಿಂದ ಸೃಷ್ಟಿ ಅನ್ನೋದು ಮಹಾಸೃಷ್ಟಿ ಒಂದು, ಅವಾಂತರ ಸೃಷ್ಟಿ ಒಂದು. ಈಗ ನಮಗೆ ಸೃಷ್ಟಿ ಮಾಡಬೇಕಾದ್ರೆ ಮತ್ತೆ ರಜೋಗುಣ ಬೇಕು, ನಮ್ಮನ್ನು ಪಾಲಿಸಬೇಕಾದ್ರೆ ಸತ್ವಗುಣ ಬೇಕು, ಮತ್ತೆ ನಾವೆಲ್ಲ ಸಾಯುವಾಗ ನಮ್ಮನ್ನು ಸಾಯಿಸಲಿಕ್ಕಾಗಿ ಅವನಿಗೆ ತಮೋಗುಣವೂ ಕೂಡ ಬೇಕಾಗ್ತದೆ ಅಂತ ಹೀಗೆ ಅದರ ತಾತ್ಪರ್ಯ. ಆದ್ದರಿಂದ ಈಗ ಅಂದರೆ ನಾವೀಗಿರುವ ವರ್ತಮಾನ ಕಾಲದಲ್ಲಿ ಕೆಲವರಿಗೆ ಸೃಷ್ಟಿ, ಕೆಲವರಿಗೆ ಸ್ಥಿತಿ, ಕೆಲವರಿಗೆ ಪಾಲನ. ಆದ್ದರಿಂದ 3 ಗುಣಗಳು ಬೇಕಾಗ್ತವೆ. ಇದು ಅದರ ತಾತ್ಪರ್ಯ. ಯುಗಪತ್ ಕ್ರಮಶಶ್ಚೈವ, ಒಟ್ಟಿಗೇನು ತಗೋತಾನೆ, ಕ್ರಮವಾಗಿಯೂ ತಗೋತಾನೆ. ಇದು ಹಿಂದೆ ಆ ರಾಜ ಕೇಳಿದ್ದ ಪ್ರಶ್ನಕ್ಕೆ ಈಗ ಉತ್ತರ ಕೊಡ್ತಿದ್ದಾರೆ. ಆದಿಸೃಷ್ಟಿಂ ಮಹಾಪ್ರಳಯಂ ತದಂತರಾ ಸ್ಥಿತಿಂ ಚ ಅಪೇಕ್ಷ ಕ್ರಮಶಃ ಇತ್ಯಪೇಕ್ಷ. ಇದು ಯಾದವಾರ್ಯರ ವಾಕ್ಯ. ಆದಿಸೃಷ್ಟಿ, ನಾವು ಮಹಾಸೃಷ್ಟಿ ಅಂತ ಏನು ಹೇಳಿದ್ನಲ್ಲ ಅದನ್ನೇ ಆದಿಸೃಷ್ಟಿ ಅಂತ ಹೇಳ್ತಾರೆ. ಮತ್ತು ಮಹಾಪ್ರಳಯ ಅಂದರೆ ಅಂತಿಮ ಪ್ರಳಯ. ಈಗ ನಡೆದಿರುವಂಥ ತದಂತರ, ಈಗ ನಡೆದಿರುವಂಥ ಒಂದು ಪಾಲನ, ಇಷ್ಟನ್ನೆಲ್ಲ ಗಮನಿಸಿ ನಾವು ಅದು ಕ್ರಮವಾಗಿ ನಡೀತದೋ, ಒಟ್ಟಿಗೆ ಕ್ರಮವಾಗಿ ಗುಣಗಳನ್ನು ಸ್ವೀಕಾರ ಮಾಡ್ತಾನೋ, ಒಟ್ಟಿಗೆ ಗುಣಗಳನ್ನು ಸ್ವೀಕಾರ ಮಾಡ್ತಾನೋ ಅಂತನ್ನುವಂಥ ಎಲ್ಲ ಪ್ರಶ್ನಕ್ಕೂ ಕೂಡ ನಾವು
ಉತ್ತರವನ್ನು ಕಂಡುಕೋಬೇಕಾಗ್ತದೆ. ಸತ್ವಾದಿ ಗ್ರಹಣೇಪಿ ಜೀವವತ್ ನ ತತ್ಕೃತ ವಿಕಾರ ಅಸ್ಯ ಅಸ್ತಿ. ಇಷ್ಟೆಲ್ಲ ಅವನು ಮಾಡಿದರೂ ಕೂಡ ಅವನಿಗೆ ಯಾವುದೇ ವಿಕಾರ ಆಗೋದಿಲ್ಲ. ಅವನು ಮಾತ್ರ ತನ್ನ ಸ್ವೇಚ್ಛೆಯಿಂದ ಇದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನಿಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಈ ಜೀವರು ಪರಮಾತ್ಮನ ಅಧೀನರು ಯಾಕೆ ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ, ಪರಮಾತ್ಮ ಗುಣದಿಂದ ಬದ್ಧನಲ್ಲ, ಜೀವರು ಪರಮಾತ್ಮನ ಗುಣದಿಂದ ಬದ್ಧರಾಗಿದ್ದಾರೆ ಅಂತ ಹೀಗೆಲ್ಲ ಉತ್ತರಗಳು ಎಲ್ಲ ಕಡೆಯೂ ನಮಗೆ ಸರಳವಾಗಿ ಸುಲಭವಾಗಿ ಸಿಗ್ತವೆ. ಆದರೆ ಗುಣಗಳನ್ನು ಅವನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಗುಣಗಳ ಮೂಲಕ ಕ್ರಿಯೆ ಮಾಡಿಸ್ತಾ ಇದ್ದಾನಲ್ಲ, ಅದು ಹೇಗೆ ಮಾಡ್ತಾನೆ ಅನ್ನೋದಕ್ಕೆ ಮಾತ್ರ ಈ ಒಂದು ವಿವರಣದಿಂದ, ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ವಿವರಣದಿಂದ ನಾವು ಅದನ್ನು ನೋಡಬೇಕಾಗ್ತದೆ. ಹಾಗಾಗಿ ಹಿಂದೆ ಇದೇ 2ನೇ ಸ್ಕಂದದಲ್ಲಿ 4ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಲ್ಲಿ ಆ ಒಂದು ಪ್ರಶ್ನೆ ಬಂದಿತ್ತು. ಯಥಾ ಗುಣಾಂಸ್ತು ಪ್ರಕೃತೇ ಯುಗಪತ್ ಕ್ರಮಶೋಪಿ ವ ಬಿಭರ್ತಿ ಭೂರಿಷಸ್ತ್ವೇಕಃ ಕುರ್ವನ್ ಕರ್ಮಾಣಿ ಜನ್ಮಭಿಹಿ ಅಂತ. ಅದು ರಾಜ ಪರೀಕ್ಷಿತ ಶುಕಾಚಾರ್ಯನನ್ನು ಕೇಳಿದ ಪ್ರಶ್ನೆ ಅದು. ಮತ್ತೆ ಸೂತ ಪುರಾಣಿಕರು ಕೂಡ ಆ ಕಥೆಗಳನ್ನೆಲ್ಲ ಅಲ್ಲಿ ಶೌನಕರಿಗೆ ಹೇಳ್ತಿದ್ದಾರೆ. ಹೀಗೆ 9ನೇ ಶ್ಲೋಕದಲ್ಲಿ 4ನೇ ಅಧ್ಯಾಯದಲ್ಲಿ ಏನು ಪ್ರಶ್ನೆ ಬಂದಿದೆ ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ 3 ಗುಣಗಳನ್ನು ಸ್ವೀಕಾರ ಮಾಡ್ತಾನೆ, ಅವುಗಳ ಮೂಲಕ ಜೀವರನ್ನು ಕಟ್ಟಿ ಹಾಕ್ತಾನೆ ಅಂತಾಯ್ತು. ಹೇಗೆ ಕಟ್ಟಿ ಹಾಕ್ತಾನೆ ಅಂದ್ರೆ, ಕೇವಲ ಈ 19ನೇ ಭಾಗವತ ಶ್ಲೋಕ ಒಂದನ್ನು ಮಾತ್ರ ನೋಡುವುದನ್ನು ಬಿಟ್ಟು ನಾವು ಈ ಭಾಗವತ ತಾತ್ಪರ್ಯವನ್ನೇ ನೋಡುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ಭಾಗವತ ತಾತ್ಪರ್ಯವನ್ನೇ ನೋಡುವುದಾದ್ರೆ, ಜ್ಞಾನೇಂದ್ರಿಯೇಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯೇ ನಿತ್ಯಂ ಶರೀರೇಣ ತಮಸ್ತಥಾ ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನಾಭಿಮನ್ಯತೆ ರಜಸಾತ್ವಭಿಮನ್ಯೇತ ಕರಣೈಃ ಕರ್ಮಕಾರಣೈಃ ಶಾರೀರಂ ವೇದನಾದ್ಯಂತೋ ತಮಸಾ ಹ್ಯಭಿಮನ್ಯತೆ ಅನ್ನೋ ಮಾತಿನಿಂದ ನಾವು ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಅದು ಹೇಗೆ ಅಂದ್ರೆ, ಸತ್ವಗುಣ ಜ್ಞಾನೇಂದ್ರಿಯಶ್ಚ ಮನಸ, ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ಈ ಪುರುಷನನ್ನ, ಪುರುಷ ಅಂದ್ರೆ ಸ್ತ್ರೀ ಎರಡೂ ಅರ್ಥ, ಸತ್ವಗುಣ ಅವನನ್ನು ಹೀಗೆ ಬಂಧಿಸ್ತದೆ. ಮತ್ತೆ ರಜೋಗುಣ ಕರ್ಮೇಂದ್ರಿಯಗಳ ಮೂಲಕ ಬಂಧಿಸಿರ್ತದೆ. ರಜೋಗುಣ ಅಂತ ಅನ್ನೋದು ನಮ್ಮಿಂದ ಕೆಲಸ ಮಾಡಿಸ್ತದೆ, ನಮಗೆ ಇದು ಗೊತ್ತಿದೆ. ಹೀಗೆ ರಜೋಗುಣ ಅಂತ ಅನ್ನೋದು ಕರ್ಮೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳು ನಮ್ಮಲ್ಲಿ ಏನಿವೆ ಅವು ಕರ್ಮ ಮಾಡ್ಲಿಕ್ಕಾಗಿಯೇ ಇರೋವು. ಕರ್ಮ ಮಾಡ್ಲಿಕ್ಕಾಗಿರುವಂತಹ ಈ ಕರ್ಮೇಂದ್ರಿಯಗಳು ನಮ್ಮಲ್ಲಿ ಏನಿವೆ ಅದು ರಜೋಗುಣಕ್ಕೆ ಸೂಚಕ. ರಜೋಗುಣ ಆ ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ನಮ್ಮ ಒಟ್ಟಾರೆ ವ್ಯಕ್ತಿತ್ವ ಏನಿದೆ, ಇಲ್ಲಿರುವ ವ್ಯಕ್ತಿತ್ವ ಏನು? ದೇಹ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು ಮತ್ತು ಆತ್ಮ ಅಂತ ಇದಿಷ್ಟು ನಮ್ಮ ವ್ಯಕ್ತಿತ್ವ. ಅಲ್ಲಿ ಜ್ಞಾನೇಂದ್ರಿಯ ಮತ್ತು ಮನಸ್ಸಿನ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದ್ದು ಸತ್ವಗುಣ, ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದ್ದು ರಜೋಗುಣ. ಇಡೀ ಶರೀರ ಇದೆ. ನಮ್ಮ ಶರೀರ ಅಂದ್ರೆ ನಮ್ಮ ಈ ಸ್ಥೂಲ ಶರೀರ, ತಂದೆ ತಾಯಿಯಿಂದ ಬಂದಿರುವಂಥ ಶರೀರ ಇರಬಹುದು, ಅನಿರುದ್ಧ ಶರೀರ ಇರಬಹುದು, ಮತ್ತೆ ಲಿಂಗ ಶರೀರ ಇರಬಹುದು. ಇವೆಲ್ಲವೂ ಕೂಡ ತಮೋಗುಣದ ಪ್ರತೀಕವೇ ಆಗಿವೆ. ಆದ್ದರಿಂದ ನಾವು ಒಟ್ಟಾರೆ ನಮ್ಮ ಇಡೀ ವ್ಯಕ್ತಿತ್ವವೇ ಹೀಗೆ ಭಗವಂತನಿಂದ ಆ ಗುಣಗಳ ಮೂಲಕ ನಿಯಂತ್ರಿತ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಶರೀರೇಣ ತಮಸ್ತಥ ಅಂತ ಹೇಳಿರುವುದಂತೂ ತುಂಬಾ ಅದ್ಭುತವಾಗಿದೆ. ನಮ್ಮ ಶರೀರವೇ, ನಮ್ಮ ಒಟ್ಟಾರೆ ಶರೀರ ಏನಿದೆ, ಸ್ಥೂಲ ಶರೀರ, ಈ ಸ್ಥೂಲ ಶರೀರವೇ ನಮ್ಮನ್ನ ತಮೋಗುಣ ಕಟ್ಟಿ ಹಾಕಿರುವುದಕ್ಕೆ ಒಂದು ನಿಬಂಧನ ಅಷ್ಟೆ. ಹೀಗೆ ಹೇಗೆ ನಾವು ಈ 3 ಗುಣಗಳ ಕೈಯಲ್ಲಿ ಆಟದ ಗೊಂಬೆಗಳಾಗಿದ್ದೇವೆ ಅಂತ ಅನ್ನೋದನ್ನ ಇದು ತೋರಿಸ್ತದೆ. ಮತ್ತೆ ಅದರ ಮುಂದಿನ ವಿವರಣೆ ಹೀಗೆ ಕಾಣಿಸ್ತದೆ.
ರಜಸಾ ತ್ವಭಿಮನ್ಯೇತ ಕರಣೈ ಕರ್ಮಕಾರಕೈ ಶಾರೀರಂ ವೇದನಾದ್ಯಂತೂ ತಮಸಾ ಹ್ಯಭಿಮನ್ಯತೆ ಅಂತ. ಶಾರೀರವಾದಂತಹ ವೇದನ ಅದೇನಿದೆ ಅದು ತಮಸ್ಸು ನಮ್ಮನ್ನು ಆ ರೀತಿಯಾಗಿ ಕಟ್ಟಿ ಹಾಕಿದೆ. ನಮಗೆ ವೇದನೆ ಆಗುವುದು ಅಂತೇನು ನಾವು ತಿಳ್ಕೊತೀವಲ್ಲ, ಆ ವೇದನೆ ಆಗುವುದು ಅನ್ನೋ ಅಭಿಮಾನವೆಲ್ಲವೂ ಕೂಡ ತಮೋ ಗುಣದಿಂದ ಆಗ್ತದೆ ಅಂತ ಅದಕ್ಕೆ ತಾತ್ಪರ್ಯ. ಅಕರ್ತ ಕರಣೈರ್ಹೀನ ಶರೀರೇಣ ವಿವರ್ಜಿತ. ವಸ್ತುತಃ ಈ ಬಂಧನ, ಮೂರು ಗುಣಗಳ ಬಂಧನ ಅಂತನ್ನೋದು ಜೀವನಿಗೆ ಸ್ವಾಭಾವಿಕ ಅಲ್ಲ. ಅವನು ನಿತ್ಯದ ಮುಕ್ತ. ಅವನು ಅದನ್ನೇ ಆ ಶ್ಲೋಕದಲ್ಲಿ ಬದ್ಧಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಹ. ಮೂಲತಃ ಅವನು ಜ್ಞಾನಾನಂದ ಸ್ವರೂಪ ಮತ್ತು ನಿತ್ಯದ ಮುಕ್ತನಾದವನು. ಉಪನಿಷತ್ತಿನಲ್ಲಿ ಅದನ್ನು ಹಾಗೆ ವರ್ಣನೆ ಮಾಡಿದ್ದಾರೆ. ವಿಮುಕ್ತಶ್ಚ ವಿಮುಚ್ಯತೆ ಅಂತ. ಜೀವ ಮುಕ್ತನೇ ಆಗಿದ್ದಾನೆ, ಮುಕ್ತನೇ ಆಗಿದ್ದು ಮತ್ತೆ ಮುಕ್ತನಾಗ್ತಾನೆ ಅಂತ ಅಲ್ಲಿ ವರ್ಣನೆ ಇದೆ. ಅದರ ಅರ್ಥ ಏನು? ಸಂಸಾರ ಅವನಿಗೆ ಬಂದಿರುವುದೇನಿದೆ ಅದು ಸುಳ್ಳಲ್ಲ, ಆದರೆ ಆ ಸಂಸಾರ ಅಂತನ್ನೋದು ಅವನಿಗೆ ಶಾಶ್ವತ ಅಲ್ಲ. ಹೀಗೆ ಅವನು ಭರವಸೆ ಇಡಬೇಕು. ಮನುಷ್ಯ, ನಾವು ಇದನ್ನ ನಮ್ಮ ಪಾಪ ಪುರುಷ ವಿಸರ್ಜನೆ ಇತ್ಯಾದಿ ಕಡೆಗಳಲ್ಲಿ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಇತ್ಯಾದಿ ರೂಪದಲ್ಲಿ ನಾನು ಪಾಪಿಷ್ಠನಾಗಿದ್ದೇನೆ ಅಂತೆಲ್ಲ ಅನುಸಂಧಾನ ಮಾಡ್ತೇವೆ. ಜೀವ ಮೂಲತಃ ಪಾಪಿ ಅಲ್ಲ. ಅವನ ಸ್ವಭಾವದಲ್ಲಿ ಅವನು ಭಗವಂತನಂತೆ ಜ್ಞಾನಾನಂದ ಸ್ವರೂಪನೇ. ಈ ಅಪ್ರಾಕೃತವಾದ ಸತ್ವಗುಣ, ರಜೋಗುಣ, ತಮೋಗುಣಗಳು ಅವನ ಸ್ವರೂಪದಲ್ಲಿವೆ. ಆದರೆ ಭಗವಂತನ ಭಕ್ತನಾದ ಈ ಜೀವ ಶಾಶ್ವತ ಕಾಲದವರೆಗೂ ಕೂಡ ಈ ಸಂಕಟ ಪಡಲಿಕ್ಕಾಗಿ, ಅಜ್ಞಾನದಲ್ಲೇ ಮುಳುಗಿ ದುಃಖದಲ್ಲೇ ಮುಳುಗಿ ಒದ್ದಾಡಲಿಕ್ಕಾಗಿ ನಿರ್ಮಿತನಾದವನಲ್ಲ. ಭಗವಂತ ಅದಕ್ಕಾಗಿ ಅವನನ್ನು ಸೃಷ್ಟಿಗೆ ತಂದಿಲ್ಲ. ಹಾಗಾದರೆ ಯಾತಕ್ಕಾಗಿ ಸೃಷ್ಟಿಗೆ ತಂದಿದ್ದಾನೆ ಅಂದರೆ, ಅವನು ಅಥ ಕಲ್ಯಾಣತಂ ನೂತನಂ ಕಲ್ಯಾಣ ರೂಪಂ ಅಭಿಪದ್ಯತೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಮೊದಲಾದ ಹೇಳುವಂತೆ, ಜೀವನಿಗೆ ನಾನಾ ಥರದ ಈ ಗತಿಗಳಲ್ಲಿ, ಸ್ಥಿತಿಗಳಲ್ಲಿ ಆತನನ್ನು ಪ್ರವೇಶ ಮಾಡಿಸಿ, ಅವನನ್ನು ಓಡಾಡಿಸಿ, ಅವನ ವ್ಯಕ್ತಿತ್ವವನ್ನು ಪಕ್ವ ಮಾಡಿ ಅವನನ್ನು ಮುಕ್ತನನ್ನಾಗಿ ಮಾಡುವುದು ಭಗವಂತನ ಉದ್ದೇಶ ಆಗಿರ್ತದೆ. ಅದಕ್ಕಾಗಿ ಅಸ್ಮಿನ್ ಮಹಾಮೋಹಮಹೇ ಕಟಾಹೆ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲಃ ಪಚತೀತಿ ವಾರ್ತ ಅಂತ ಹೇಳುವುದು ಅದಕ್ಕಾಗಿ. ಮಹಾಭಾರತದ ಶ್ಲೋಕ. ಬ್ರಹ್ಮಾಂಡ ಅನ್ನೋದೊಂದು ದೊಡ್ಡ ಕಡಾಯಿ, ಇದಕ್ಕೆ ಸೂರ್ಯ ಅನ್ನೋದೊಂದು ಉರುವಲು, ಮಾಸ ಋತು ಇವೆಲ್ಲ, ಸೂರ್ಯ ಅನ್ನೋದೊಂದು ಇದಕ್ಕೆ ಅಗ್ನಿ, ಮತ್ತೆ ಹಗಲು ರಾತ್ರಿಗಳು ಇದರ ಉರುವಲು, ಮತ್ತೆ ಮಾಸ ಋತುಗಳು ಮೊದಲಾದ ಇದಕ್ಕೊಂದು ಸೌಟಿದ್ದಂತೆ. ಹೀಗೆ ಎಲ್ಲಾ ಭೂತಗಳನ್ನು ಕೂಡ ಭಗವಂತ, ಕಾಲನಾಮಕನಾದ ಭಗವಂತ ಪಚತಿ, ಅವುಗಳೆಲ್ಲರನ್ನು ಕೂಡ ಬೇಯಿಸ್ತಾ ಇದ್ದಾನೆ. ಸಂಸಾರದಲ್ಲಿ ಸತ್ವ ರಜಸ್ತಮೋ ಗುಣಗಳ ಬಂಧನಕ್ಕೊಳಗಾಗಿ ನಾನಾ ಥರದ ಕಷ್ಟಗಳನ್ನೆಲ್ಲ ಅನುಭವಿಸಿ, ಆ ಮೂಲಕ ಅವನು ಆ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಹೊರಗೆ ಬಂದ್ರೇ ಅವನಿಗೆ ಮುಕ್ತಿ ಆಗೋದು. ಹೀಗೆ ಆ ನೋವು ಅನ್ನೋದೇನಿದೆಯಲ್ಲ, ಜೀವನಿಗೆ ಬಂದು ತೊಂದರೆ ಕೊಡುವಂತಹ ಈ ನೋವು, ಅದು ಕೂಡ ಆತನ ಉದ್ಧಾರಕ್ಕಾಗಿಯೇ ಇರ್ತದೆ. ಹೀಗೆ ಆ ಸಾಧಕ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಅದನ್ನೇ ಈ ಶ್ಲೋಕಗಳಲ್ಲಿ ಹೇಳ್ತಿದ್ದಾರೆ. ಅಕರ್ತ ಕರಣೈರ್ಹೀನ. ಪ್ರಾಕೃತವಾದ ಕರ್ತೃತ್ವ ಅವನಿಗೆ ಶಾಶ್ವತ ಅಲ್ಲ. ನಾವಿವತ್ತು ಏನೇನನ್ನು ಮಾಡ್ತಿದ್ದೇವೆ ಅದ್ಯಾವುದು ಕೂಡ ಶಾಶ್ವತವಾದ ಕರ್ತೃತ್ವ ಅಲ್ಲ. ಜೀವನಿಗದು ದೀರ್ಘಕಾಲ ಅಂಟಿರುವಂಥದ್ದಲ್ಲ. ದೀರ್ಘಕಾಲ ಅಂಟಿರಬಹುದು, ಒಂದು ಸೃಷ್ಟಿ ಮುಗಿಯುವವರೆಗೂ ಅದು ಮುಂದುವರಿತದಾದ ವಿಷಯ ಬೇರೆ. ಆದರೆ ಇಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅಂಟಿಕೊಂಡಿರುವಂತಹ ಕರ್ತೃತ್ವ ಅದಲ್ಲ. ಅಕರ್ತ. ಮತ್ತು ಅವನು ಕರಣೈಹಿ ಹೀರನಾಗಿದ್ದಾನೆ. ಈ ಪ್ರಾಕೃತವಾದ ಕರ್ಣಗಳು ಅವನಿಗಿಲ್ಲ, ಅದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅಕರ್ತ ಕರಣೈರ್ಹೀನ.
ಇಂಥ ವ್ಯಕ್ತಿತ್ವ ಒಂದು. ಶರೀರೇಣ ವಿವರ್ಚಿತ. ಲಿಂಗದೇಹ ಅನಾದಿ ಕಾಲದಿಂದಿದೆ, ಹೌದು, ಆದರೆ ಅದು ಒಂದು ದಿವಸ ಹೋಗಬೇಕು. ಅನಿರುದ್ಧ ದೇಹ ಮತ್ತು ಭೌತ ದೇಹಗಳಂತೂ ಅನಾದಿ ಕಾಲದಿಂದ ಇರುವಂಥವೇ ಅಲ್ಲ. ಸೃಷ್ಟಿ ಕಾಲದ ಆರಂಭದಲ್ಲಿ ಅನಿರುದ್ಧ ದೇಹ ಬರ್ತದೆ, ಸೃಷ್ಟಿ ಮುಗಿಯುವಾಗ ಹೊರಟೋಗ್ತದೆ. ಭೌತ ದೇಹ ಅಂತೂ ಮತ್ತೆ ಹೋಗ್ತಾನೆ ಇರ್ತದೆ. ಆ ಭೌತ ದೇಹವನ್ನು ನಾವು ಯಾವತ್ತೂ ಬಹಳ ದೊಡ್ಡ ಬಂಧಕ ಅಂತ ತಿಳ್ಕೋಬೇಕಾಗಿಲ್ಲ. ನಿತ್ಯಜ್ಞಾನ ಸ್ವರೂಪೋತ್ಸವ, ಅದನ್ನೇ ಮಾಯಿನಂ ಅಂತ ಶ್ಲೋಕದಲ್ಲಿ ಹೇಳಿರೋದು. ಆಚಾರ್ಯರು ಮಾಯಿನಂ ಅಂದರೆ ಜ್ಞಾನಿನಂ ಅಂತ ಅರ್ಥ ಮಾಡಿದ್ದಾರೆ. ಉಳಿದ ವ್ಯಾಖ್ಯಾನಕಾರರು ವೀರರಾಘವರು, ಶ್ರೀಧರರು ಮೊದಲಾದವರೆಲ್ಲ ಮಾಯೆಗೆ ವಶನಾದವನು ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥ ತಾತ್ಪರ್ಯದ ದೃಷ್ಟಿಯಿಂದ ಆ ಅರ್ಥ ತಪ್ಪೇನಲ್ಲ. ಭಗವಂತನ ಇಚ್ಛೆಗೆ, ಭಗವಂತನ ಶಕ್ತಿಗೆ, ಹಾಗೆ ಮಾಯಾ ಅಂದರೆ ಪ್ರಕೃತಿ, ಅದಕ್ಕೆ ವಶ ಈ ಜೀವ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಈ ಮಾಯಿನಂ ಅಂತನೋ ಶಬ್ದದಿಂದ ಆಚಾರ್ಯ ಮತ್ತೊಂದು ಅದ್ಭುತವಾದ ಅರ್ಥವನ್ನು ಹೇಳಬೇಕಾಗಿದೆ. ಮಾಯಾ ಅಂದರೆ ಜ್ಞಾನಿನಂ, ಸ್ವತಃ ಜ್ಞಾನಿನಂ, ಫಂಡಮೆಂಟಲಿ ಅವನು ಜ್ಞಾನಾನಂದ ಸ್ವರೂಪ. ಅಂಥ ಈ ಜೀವನಿಗೆ ಇವತ್ತು ಬಂದಿರುವಂಥ ಸಂಸಾರ ಅನ್ನೋದು ಕೇವಲ ಆಗಂತುಕ, ಅಶಾಶ್ವತ. ಅದು ಮಾಯಾ ಅನ್ನೋ ಶಬ್ದಕ್ಕೆ ಆಚಾರ್ಯ ಏನು ಈ ಜ್ಞಾನ ಅಂತ ಅರ್ಥ ಹೇಳ್ತಾರಲ್ಲ, ಅದು ಹೊಸ ಅರ್ಥ ನಮಗೆ ಕಾಣಿಸ್ತದೆ. ಆದರೆ ಕೋಶಗಳಲ್ಲಿ ಇವತ್ತು ಮೇದಿನಿ ಕೋಶ ಮೊದಲಾದ ಕೋಶಗಳಲ್ಲಿ ಅದು ಇದೆ. ಮಾಯಾ ಸ್ಯಾತ್ ಶಾಂಬರಿ ಬುದ್ಧ್ಯೋಹ ಅಂತ. ಮಾಯಾ ಅಂದರೆ ಒಂದು ಶಂಬರಾಸುರ ಮೊದಲಾದವರು ಅನಿರುದ್ಧನ ಜೊತೆಗೆ ಯುದ್ಧ ಮಾಡುವಾಗ ಮತ್ತಿತರ ಪ್ರಸಂಗಗಳಲ್ಲಿ ಯಾವ ಮಾಯೆಯನ್ನು ಪ್ರದರ್ಶನ ಮಾಡಿರ್ತಾರಲ್ಲ, ಅದು ಮಾಯಾ. ಕಣ್ಕಟ್ಟು ವಿದ್ಯೆ, ಎದುರಾಳಿಯನ್ನು ಸೋರಿಸಲಿಕ್ಕಾಗಿ ಮಾಡುವಂತಹ ನಾನಾ ಥರದ ತಂತ್ರಗಳು, ಇವನ್ನೆಲ್ಲ ರಾಕ್ಷಸರು ನಾನಾ ಥರದ ಮಾಯೆಗಳನ್ನು ಪ್ರದರ್ಶಿಸ್ತಾರೆ ಅಂತ ಬರ್ತದಲ್ಲ, ಅದು ಶಂಬರಾಸುರ, ಮಯಾಸುರ ಮೊದಲಾದವರು ಮಾಡೋದು. ಇನ್ನೊಂದು ಅರ್ಥ ಬುದ್ಧಿ ಅಂತ. ಬುದ್ಧಿ, ಪ್ರಜ್ಞಾ ಅಂತ ಅರ್ಥಗಳು ಮೇದಿನಿ ಕೋಶದಲ್ಲಿವೆ. ಅದನ್ನು ಶಬ್ದಾರ್ಥ ಕೌಸ್ತುವ ಮೊದಲಾದ ಕೋಶಗಳಲ್ಲಿ ಸಂಗ್ರಹ ಮಾಡೇ ಇದ್ದಾರೆ. ಆದ್ದರಿಂದ ಆಚಾರ್ಯ ಹೇಳಿದ ಅರ್ಥ ಹೀಗೆ ಇತ್ತೀಚಿನ ಕೋಶಕಾರರಿಗೂ ಕೂಡ ಅದು ಸ್ವೀಕಾರಕ್ಕೆ ಯೋಗ್ಯನೇ. ಆಚಾರ್ಯ ಕೋಶ ಕೊಟ್ಟಿಲ್ಲ ಅಷ್ಟೇ. ಮಾಯಾ ಅನ್ನೋ ಶಬ್ದವನ್ನು ಹೇಗೆ ನಿಷ್ಪನ್ನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಈಗಿನ ಕೋಶಕಾರರು ಮಾಂಗ್ ಮಾನೆ ಅನ್ನೋ ಧಾತುವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಯ ಅಂತ ಒಂದು ಔಣಾದಿಕ ಪ್ರತ್ಯಯ ಅಂತ ತೋರಿಸಿದ್ದಾರೆ. ಹಾಗಾಗಿ ಮಾಂಗ್ ಮಾನೆ ಅಂತ ಧಾತು ಇಟ್ಕೊಂಡ್ಬಿಟ್ರೆ ಜ್ಞಾನ ಅನ್ನೋ ಅರ್ಥ ಬರುವುದು ಬಹಳ ಸುಲಭ. ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ ಉತ್ಪಾದನಂ ಚ ಸಂಖ್ಯಾನಂ ಅಂತ ಹೀಗೆಲ್ಲ ಆಚಾರ್ಯರು ಬೃಹದಾರಣ್ಯಕ ಭಾಷೆಯಲ್ಲಿ ಅದನ್ನು ಹೇಳಿದ್ದಾರೆ. ಅದರಿಂದ ಮಾಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥ ಸಹಜವಾಗೇ ಬಂದ್ಬಿಡ್ತದೆ. ಮಾನ ಅಂದರೆ ಅಳೆಯುವುದು ಅಂತ ಅರ್ಥ, ತಿಳಿಯುವುದು ಅಂತ ಅರ್ಥ. ಅದರಿಂದ ಪ್ರಮಾ ಅಂದರೆ ಯಥಾರ್ಥ ಜ್ಞಾನ, ಪ್ರಮಾಣ ಅಂದರೆ ಯಥಾರ್ಥ ಜ್ಞಾನಕ್ಕೆ ಸಾಧನ. ಈ ಎಲ್ಲ ಅರ್ಥ ಮಾನವ ಧಾತುವಿನ ಗರ್ಭದಲ್ಲಿ ಹುದುಗೇ ಇವೆ. ಆದ್ದರಿಂದ ಮಾಯಿನಂ ಅಂದರೆ ಸ್ವತಃ ಜ್ಞಾನಿನಂ ಅಂತ ಆಚಾರ ಅರ್ಥ ಬರೆದಿದ್ದಾರೆ. ನಿತ್ಯಜ್ಞಾನ ಸ್ವರೂಪ ಅವನು, ಆದರೆ ಈ ಗುಣಗಳ ಮೂಲಕ ಈ ಎಲ್ಲ ಅಭಿಮಾನಕ್ಕೆ ಒಳಗಾಗಿಬಿಟ್ಟಿದ್ದಾನಷ್ಟೇ. ಏವಂ ಜೀವ ಪರೇಣೈವ ಪ್ರೇರಿತ ಸಂಸತಿ ವ್ರಜಯತ್. ಹೀಗೆ ಜೀವ ಆ ಪರನಿಂದ, ಪರಮಾತ್ಮನಿಂದ ಪ್ರೇರಿತನಾಗಿ ಸಂಸಾರಕ್ಕೆ ಬಂದು ಬಿದ್ದಿದ್ದಾನೆ. ನಪರಹ ಸಂಸ್ಕೃತಿಂ ಕ್ವಾಪಿ ಸ್ವಾತಂತ್ರ್ಯ ದಧಿಕತ್ವತಃ. ಜೀವ ಹೀಗೆ ಬಂದು ಬಿದ್ದಿದ್ದಾನೆ. ಆದರೆ ಭಗವಂತ ಮಾತ್ರ ಈ ಸಂಸಾರದಲ್ಲಿ ಎಂದೂ ಬೀಳೋದಿಲ್ಲ. ಭಗವಂತ ಬೀಳುವುದಿಲ್ಲ, ಭಗವತಿಯೂ ಬೀಳೋದಿಲ್ಲ. ಅಲ್ಲಿ ಸಮನಾಚ ಅಸೃತ್ಯುಪಕ್ರಮಾತ್ ಅದು ಅಂತ ಸೂತ್ರದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಲಕ್ಷ್ಮೀದೇವಿಯನ್ನು ಸಮನ ಅಂತ ಹೇಳಿದಾರಲ್ಲ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ವ್ಯಾವುಹೌ, ದೇಶದ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ. ದೇಶದ ದೃಷ್ಟಿಯಿಂದಲೂ ಕಾಲದ ದೃಷ್ಟಿಯಿಂದಲೂ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನಳು. ಉಭಯೋರಪಿ ಅಬದ್ಧತ್ವಂ, ಇವರಿಬ್ಬರು ಕೂಡ ಸಂಸಾರದಲ್ಲಿ ಎಂದೂ ಬಂದವರಲ್ಲ. ತದಬಂಧ ಪರಾತ್ಮನಃ, ಲಕ್ಷ್ಮೀದೇವಿಯ ಜ್ಞಾನ, ಅವಳ ವ್ಯಕ್ತಿತ್ವ, ಅವಳ ನಿತ್ಯ ಮುಕ್ತತೆ ಎಲ್ಲವೂ ಭಗವಂತನ ಅಧೀನ, ಪರಮಾತ್ಮನ ಅಧೀನ ಅದು. ಮತ್ತೆ ಸ್ವತಃವ ಪರೇಶಸ್ಯ, ಭಗವಂತ ನಿತ್ಯ ಮುಕ್ತನಾಗಿರುವುದು ಅವನ ಸ್ವಾತಂತ್ರ್ಯಕ್ಕೆ ಪ್ರತೀಕ. ಇನ್ಯಾರ್ದೋ ಇಚ್ಛೆಗೆ ವಶನಾಗಿ ಮತ್ಯಾರ್ದೋ ಮರ್ಜಿಯಿಂದ ಅವನು ನಿತ್ಯ ಮುಕ್ತನಾಗಿರುವುದಲ್ಲ. ಸ್ವೇಚ್ಛೆಯಿಂದ ಅವನು ನಿತ್ಯ ಮುಕ್ತನಾಗಿದ್ದಾನೆ. ಭಗವಂತನ ಇಚ್ಛೆಯಿಂದ ನಿತ್ಯ ಮುಕ್ತಳಾಗಿದ್ದಾಳೆ ಲಕ್ಷ್ಮೀದೇವಿ. ಹೀಗೆ ನ ಪರಹ ಸಂಸ್ಕೃತಿಂ ಕ್ವಾಪಿ ವ್ರಜತಿ, ಪರಮಾತ್ಮನಾಗಲಿ ಲಕ್ಷ್ಮೀದೇವಿಯಾಗಲಿ ಅಂದು ಕೂಡ ಸಂಸಾರಕ್ಕೆ ಬಂದು ಬೀಳುವವರಲ್ಲ. ಯಾಕೆಂದರೆ ಸ್ವಾತಂತ್ರ್ಯ, ಅವರಿಬ್ಬರಿಗೂ ಸ್ವಾತಂತ್ರ್ಯ ಇದೆ ಉಳಿದ ಜೀವರಿಗೆ ಹೋಲಿಸಿದರೆ. ಲಕ್ಷ್ಮೀದೇವಿಗಿಂತ ಸ್ವಾತಂತ್ರ್ಯ ಹೆಚ್ಚಿದ ಭಗವಂತನಿಗೆ
ಅವನಿಗಿಂತ ಕಡಿಮೆ ಲಕ್ಷ್ಮೀದೇವಿಗಿದ್ದರೂ ಕೂಡ ಅವಳಾದರೂ ಸಂಸಾರದಲ್ಲಿ ಬಂದು ಬೀಳಬೇಕು ಅನ್ನೋ ಅಪೇಕ್ಷೆ ಅವನಿಗೆ ಇಲ್ಲ. ಪರಮಾತ್ಮ ಸಂಸಾರದಲ್ಲಿ ಎಂದೂ ಬೀಳೋದಿಲ್ಲ. ಅವನು ಸ್ವತಂತ್ರ ಮತ್ತು ಅತ್ಯಧಿಕನಾದವನು. ಹೀಗೆ ಜೀವ ಪರಮಾತ್ಮರಿಬ್ಬರೂ ಕೂಡ ಭಿನ್ನರಾಗಿದ್ದಾರೆ. ಏವಂ ಜೀವ ಪರವು ಭಿನ್ನವು. ಅವರಿಗೆ ಆ ಮೂಲಭೂತವಾಗಿ ಅವರಲ್ಲಿರುವಂತಹ ಗುಣಗಳೇ ಅತ್ಯಂತ ಭಿನ್ನವಾದಂತಹ ಗುಣಗಳು. ಆದ್ದರಿಂದ ಅವರ ವ್ಯಕ್ತಿತ್ವವು ಕೂಡ ಭಿನ್ನವಾಗಿದೆ. ಕಿಮನ್ಯತ್ ಶ್ರೋತುಮಿಚ್ಛಸಿ. ಪರಮಾತ್ಮ ಮತ್ತು ಜೀವಾತ್ಮನ ನಡುವಿನ ಸಂಬಂಧದ ಬಗ್ಗೆ ಎಲ್ಲವನ್ನೂ ಹೇಳಿ ಮುಗಿಸಿದ್ದೇನೆ. ಸತ್ವರಜಸ್ತಮ ಗುಣಗಳು ಹೇಗೆ ನಮ್ಮನ್ನು ಬಂಧಿಸಿವೆ, ಹೇಗೆ ನಮ್ಮನ್ನು ಆಟ ಆಡಿಸ್ತವೆ, ಮತ್ತೆ ಇಷ್ಟೆಲ್ಲ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ಅವು ನಮ್ಮನ್ನ ಬಿಟ್ಟು ಹೋಗುವಂಥವಾಗಿವೆ ಅನ್ನೋದನ್ನೆಲ್ಲ ನಿನಗೆ ಹೇಳಿದ್ದೇನೆ. ಮತ್ತೆ ನೀನೇನು ಕೇಳಬೇಕಾಗಿದೆ ಅಂತ ಅದರ ಅರ್ಥ ಬರೀತಾರೆ. ಇಲ್ಲಿ ಸತ್ವರಜಸ್ತಮ ಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ ಅಂತಿದೆಯಲ್ಲ, ಅದಕ್ಕೆ ಯಾದವಾರ್ಯರು ಅತ್ರ ಸತ್ವಾದಯ ಸ್ಥೂಲಾಯೇವ ವಿವಕ್ಷಿತಾ. ಸ್ಥೂಲ ಗುಣಗಳು ನಮ್ಮನ್ನು ಕಟ್ಟಿ ಹಾಕಿವೆ, ಸೂಕ್ಷ್ಮಗಳು ಜೀವನಿಗೆ ಮೋಚಕ ಆಗ್ತವೆ, ಅವು ಬಂಧಕ ಆಗೋದಿಲ್ಲ ಅನ್ನೋ ಅರ್ಥವನ್ನ ಬರೆದಿದ್ದಾರೆ. ಅದಕ್ಕೆ ಅನುವಾದ ಮಾಡುವವರು ಹಾಗೆ ಅದನ್ನು ಬರೆದಿದ್ದಾರೆ. ಅಲ್ಲಿ ವೇದನ ಅಂತಿದ್ದಾರೆ, ಶಾರೀರಂ ವೇದನಾದ್ಯಂ ಅಂತ. ವೇದನ ಅಂದ್ರೆ ಏನು? ಈಗ ವಾತಧಾತುವಿನಿಂದಾಗಿ ಬಂದಿರುವಂತಹ ಹೊಟ್ಟೆ ನೋವು ಮೊದಲಾದ ನೋವುಗಳು ಅಂತಾರೆ. ಆದಿಪದದಿಂದ ಪಿತ್ತ ಧಾತುವಿನ ವಿಕಾರದಿಂದ ಆಗುವಂತಹ ತಲೆ ತಿರುಗುವಿಕೆ ಮೊದಲಾದದ್ದು. ಇವೆಲ್ಲವೂ ಕೂಡ ಶಾರೀರಂ ವೇದನಾದ್ಯಂತು ತಮಸಾಹ್ಯಭಿಮನ್ಯತೆ. ಶರೀರದಲ್ಲಿ ಉಂಟಾಗುವ ನೋವು ಇತ್ಯಾದಿಗಳೆಲ್ಲವೂ ಕೂಡ ತಮೋ ಗುಣದಿಂದ ನಮಗೆ ಅಭಿಮಾನಕ್ಕೆ ವಿಷಯ ಆಗ್ತವೆ. ಎಷ್ಟೆಷ್ಟು ಭಗವಂತನ ಅನುಗ್ರಹಕ್ಕೆ ಜೀವ ಪಾತ್ರನಾಗ್ತಾನೆ ಅಷ್ಟಷ್ಟು ಅಭಿಮಾನವನ್ನು ಬಿಡ್ತಾನೆ. ಆವಾಗ ಉಳಿದ ಜೀವರಂತೆ ಅವನಿಗೂ ಕೂಡ ಏನು ರೋಗ ಬರಬೇಕು ರೋಗ ಬರ್ತದೆ, ಏನು ಕಷ್ಟ ಬರಬೇಕು ಕಷ್ಟ ಬರ್ತಿರ್ತದೆ. ಆದರೆ ಅವನಿಗೆ ಅಭಿಮಾನ ಕಡಿಮೆ ಇರ್ತದೆ, ಆದ್ದರಿಂದ ಅವನಿಗೆ ದುಃಖವೂ ಕಡಿಮೆ ಆಗ್ತದೆ. ಇದು ಸಾಮಾನ್ಯ ಸಾಧಕರಿಗೂ ಭಗವಂತನಿಗೂ ಇರುವಂತಹ ಒಂದು ವ್ಯತ್ಯಾಸ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಅದನ್ನು ಯಾದವಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅಕರ್ತ ಸ್ವಭಾವತಃ ಉಕ್ತರೂಪೇಣ ಅಕರ್ತ ಕರ್ತ ನೈತ್ಯರ್ಥ. ಜೀವ ಮೂಲತಃ ಅಕರ್ತ ಅಂದ್ರೆ ನಿಷ್ಕ್ರಿಯ ಅಂತ ಯಾವ ದೃಷ್ಟಿಯಿಂದ ಅರ್ಥ ಅಲ್ಲ. ಅವನು ನಾಳೆ ಮುಕ್ತಿಗೆ ಹೋದ ಮೇಲೂ ಕೂಡ ಅನೇಕ ಕ್ರಿಯೆಗಳನ್ನೆಲ್ಲವನ್ನು ಮಾಡಿಯೇ ಮಾಡ್ತಾನೆ. ಭಗವಂತನ ಸ್ತೋತ್ರ ಮಾಡ್ತಿರ್ತಾನೆ, ತಾನು ಸುಖ ಪಡ್ತಾನೆ ಇತ್ಯಾದಿ ಎಲ್ಲ ಇದ್ದೇ ಇದೆ, ಕರ್ತಾನೆ. ಆದರೆ ಜಡವಾದ ಕರ್ತೃತ್ವ ಏನಿದೆಯಲ್ಲ, ಜಡವಾದ ಇಂದ್ರಿಯಗಳ ಮೂಲಕ ಕೆಲಸ ಮಾಡುವಿಕೆ, ಜಡವಾದ ದೇಹದ ಮೂಲಕ ಕೆಲಸ ಮಾಡುವಿಕೆ, ಅದು ಅವನಿಗೆ ಶಾಶ್ವತ ಅಲ್ಲ. ಆ ದೃಷ್ಟಿಯಿಂದ ಅವನನ್ನು ಅಕರ್ತ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಕರಣೈಹಿ ಜಡೈಹಿ, ಜಡವಾದ ಇಂದ್ರಿಯಗಳ ಮೂಲಕ. ಅಕರ್ತ ಕರಣೈರ್ಹೀನಃ, ಕರ್ಣಗಳು ಅವನಿಗಿಲ್ಲ ಅಂದರೆ ಜಡವಾದ ಕರ್ಣಗಳಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಆಚಾರ್ಯರು ಮಾಯಾ ವೈನಂ ಜ್ಞಾನಂ ಅಂತ ತಮ್ಮ ಋಗ್ಭಾಷೆ ಇದ್ದಿರಬೇಕದು, ಅಲ್ಲಿ ಬಂದಿರುವಂತಹ ಉಲ್ಲೇಖವನ್ನು ಕೂಡ ಯಾದವಾರ್ಯರು ಹೇಳಿದ್ದಾರೆ. ಆದ್ದರಿಂದ ಅವನು ಮಾಯಿ, ಈ ಜೀವ ಮಾಯಿ ಅಂದರೆ ಅದಕ್ಕೆ ಅವನು ಮಾಯೆಗೆ ವಶ ಅನ್ನೋ ಅರ್ಥ ಸರಿ, ಆ ಅರ್ಥ ಬೇಸಿಕ್ ಅರ್ಥ ಆಯಿತು. ಇಲ್ಲಿ ಮೂಲತಃ ಜ್ಞಾನ ಸ್ವರೂಪ ಅನ್ನೋ ಅರ್ಥವನ್ನು ಈ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದು ಆ ಭಾಗವತ ತಾತ್ಪರ್ಯದಿಂದ ನಮಗೆ ಸಿಗುವಂಥ ಅರ್ಥ. ವಸ್ತುತಃ ಅವರಲ್ಲಿ ಕೋಶ ಏನು ಹೇಳಲಿಲ್ಲ, ಕೋಶ ಹೇಳದೆ ಹೋದರೂ ಕೂಡ ನಮಗದು ಬೇರೆ ಬೇರೆ ಮೂಲಗಳಿಂದ ನಮಗದು ತಿಳಿದು ಬರುವಂಥ ಅರ್ಥ. ಅದೇ ಮಾಯಾವಯುನಂ ಜ್ಞಾನ ಮತ್ತು ಸರ್ವಮೂಲದಲ್ಲಿ ಬೇರೆ ಕಡೆ ಹೇಳಿದ್ದಾರೆ, ಆದ್ದರಿಂದ ನಾವು ಅದನ್ನು ತಿಳ್ಕೊಳ್ಬಹುದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಜ್ಞಾನ ಅನ್ನೋ ಶಬ್ದಕ್ಕೇನೆ ಜ್ಞಾನೇಂದ್ರಿಯ ಅಂತ ಅರ್ಥ. ಯಾಕೆಂದ್ರೆ ಜ್ಞಾಯಂತಿ ಏಬಿಹಿ, ವಸ್ತುಗಳು ಯಾವುದರಿಂದ ಮೂಲಕ ನಾವು ತಿಳ್ಕೋತೀವೋ ಆ ಜ್ಞಾನ, ಆ ಜ್ಞಾನೇಂದ್ರಿಯಗಳನ್ನು ಜ್ಞಾನ ಎಂಬ ಶಬ್ದದಿಂದಲೂ ಕ್ರಿಯಾ ಎಂಬ ಶಬ್ದದಿಂದ ಕರ್ಮೇಂದ್ರಿಯವನ್ನು ಕೂಡ ತಿಳ್ಕೊಳ್ಬೇಕು ಅನ್ನುವುದು ಬೇರೆ ಬೇರೆ ವ್ಯಾಖ್ಯಾನಗಳ ಮೂಲಕ ನಮಗೆ ತಿಳಿದು ಬರ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿದರೂ ಇನ್ನು ಋಷಿಕೇಶನೇ, ಈಶನಿಂದ ಚರಣ ಭಜನ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.